ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ ಅಂತ ನಮಗೆ ಧೈರ್ಯವನ್ನು ಕೊಟ್ಟಿದ್ದಾರೆ. ಎಷ್ಟೋ ನೋಡಿ, ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಒಂದು ಚಿಂತೆ ಇರ್ತದೆ. ಶಾಲಾ ವಿದ್ಯಾರ್ಥಿಗಳು ಅವ್ರಿಗೆ ಒಂದು ಚಿಂತೆ, ಕಾಲೇಜ್ ವಿದ್ಯಾರ್ಥಿಗಳು ಅವರಿಗೆ ಅವ್ರದ್ದೇ ಒಂದು ಟೆನ್ಷನ್ ಇರ್ತದೆ. ಇನ್ನು ಅದಾದಮೇಲೆ ಜಾಬ್ ಸಿಕ್ಕಿಲ್ಲ ಅಂತ ಅವ್ರದ್ದೊಂದು ಚಿಂತೆಗಳು, ಮದುವೆ ಆಗಿಲ್ಲ ಅಂತ ಒಂದು ಚಿಂತೆ, ಮದುವೆ ಆದಮೇಲೆ ಯಾಕೆ ಮದುವೆ ಆದೆ ಅಂತ ಒಂದು ಚಿಂತೆ, ಮತ್ತು ಮಕ್ಕಳಾಗಿಲ್ಲ ಅನ್ನುವ ಚಿಂತೆ, ಮಕ್ಕಳಾದರೆ ಮಕ್ಕಳು ಯಾಕೆ ಆಯಿತು ಅಂತ ಅನ್ನೋ ಚಿಂತೆ. ಹೀಗೆ ಒಂದಿಲ್ಲ ಒಂದು ಚಿಂತೆಗಳು ನಮಗೆ ಬರ್ತಾನೆ ಇರ್ತದೆ. ಚಿಂತೆಗಳ ಸರಮಾಲೆ ಇರ್ತದೆ. ಆಗ ಅದು ಒಂದು ಕಡೆ ಹೇಳ್ತಾರೆ ಒಬ್ಬ ಕವಿಗಳು, ಚಿಂತೆ ಮತ್ತು ಚಿತೆ, ಚಿಂತೆ ಮತ್ತು ಚಿತೆಗಳ ಮಧ್ಯದಲ್ಲಿ ಡಿಫ್ರೆನ್ಸ್ ಒಂದೇ. ಏನು? ಚಿಂತೆಯ ಮಧ್ಯದಲ್ಲಿ 0 ಇದೆ, ಚಿತೆಯ ಮಧ್ಯದಲ್ಲಿ 0 ಇಲ್ಲ. ಹಾಗಾಗಿ ಚಿತೆಗಿಂತಲೂ ಭಾಳ ಡೇಂಜರ್ ಅಂದರೆ ಅದು ಚಿಂತೆ ಅಂತ ಕರೀತಾರೆ. ಚಿತೆಗಿಂತಲೂ ತುಂಬ ಡೇಂಜರಸ್ಸು ಅದು ಚಿಂತೆ. ಹಾಗಾಗಿ ಆ ಚಿಂತೆಯನ್ನು ಪರಿಹಾರ ಮಾಡಲಿಕ್ಕೆ ಮೆಡಿಸಿನ್ ಯಾವುದು? ಚಿಂತೆ ಬರ್ತದಲ್ಲ, ಜೀವನದಲ್ಲಿ ಚಿಂತೆ ಬಂದೇ ಬರ್ತದೆ, ಎಲ್ರಿಗೂ ಚಿಂತೆ ಬರ್ತದೆ. ಆ ಚಿಂತೆಯನ್ನು ಪರಿಹಾರ ಮಾಡಲಿಕ್ಕೆ ಮೆಡಿಸಿನ್ ಬೇಕಲ್ಲ, ಔಷಧ ಬೇಕಲ್ಲ. ಅದು ಅಲೋಪತಿಯಲ್ಲಿಯೂ ಸಿಗಲ್ಲ, ಆಯುರ್ವೇದದಲ್ಲಿಯೂ ಸಿಗೋದಿಲ್ಲ, ಹೋಮಿಯೋಪತಿಯಲ್ಲಿಯೂ ಸಿಗೋದಿಲ್ಲ. ಆದರೆ ಚಿಂತೆಗೆ ಪರಿಹಾರ ಮಾಡುವ ಒಂದು ಔಷಧ ಬೇಕು, ಮೆಡಿಸಿನ್ ಬೇಕು. ಆ ಮೆಡಿಸಿನ್ ಎಲ್ಲಿ ಸಿಗ್ತದೆ ಅಂತನ್ನುವ ಪ್ರಶ್ನೆ ಎಲ್ರಿಗೂ ಇದೆ. ಇಲ್ಲಿ ಎಲ್ಲಿ ಸಿಗ್ಬೋದು? ಮತ್ತೆಲ್ಲಿಯೂ ಇಲ್ಲ. ಉಡುಪಿಗೆ ಬಂದರೆ ಆ ಮೆಡಿಸಿನ್ ಸಿಗ್ತದೆ. ಅದು ಯಾವುದು ಮೆಡಿಸಿನ್ ಅಂದರೆ ಚಿಂತೆಯನ್ನು ಪರಿಹಾರ ಮಾಡುವ ಕೃಷ್ಣನೇ ಅದಕ್ಕೆ ಔಷಧ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಎಲ್ಲ ಚಿಂತೆಗಳನ್ನು ಪರಿಹಾರ ಮಾಡುವ, ಸಮಸ್ತ ಚಿಂತೆಗಳನ್ನು ದೂರೀಕರಿಸುವಂತಹ ಏನಾದರೂ ಒಂದು ಅಮೃತ ಅಂತ ಇದ್ದರೆ, ಏನಾದರೂ ಒಂದು ಮೆಡಿಸಿನ್ ಅಂತ ಇದ್ದರೆ, ಅದು ಔಷಧ ಅಂತ ಇದ್ದರೆ ಅದು ಒಂದೇ ಒಂದು, ಅದು ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ ಅಂತ ಹೇಳ್ತಾರೆ. ಕೃಷ್ಣಾಯ ವಾಸುದೇವಾಯ, ಕೃಷ್ಣಾಯ ವಾಸುದೇವಾಯ. ಎಷ್ಟು ಚೆನ್ನದು ನೋಡಿ ಶ್ಲೋಕ ಆಯಿತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ನಿಧಾನವಾಗಿ ಹೇಳಿದರೆ ಅದೆಲ್ಲೋ ನಾವು ಈ ಲೋಕ ಬಿಟ್ಟು ಆ ಲೋಕಕ್ಕೆ ಹೋಗಲಿಕ್ಕಾಗ್ತದೆ. ಕೃಷ್ಣಾಯ, ಕೃಷ್ಣನ ಮುಂದೆ ಕುಳಿತು, ಚಂದ್ರಶಾಲೆಯಲ್ಲಿ ಕೃಷ್ಣನ ಎದುರಿಗೆ ಕುಳಿತು, ಕಣ್ಣು ಮುಚ್ಚಿ ಕೈ ಮುಗಿದು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ, ಮನಸ್ಸನ್ನು ತೆರೆದು ಹೃದಯವನ್ನು ಬಿಚ್ಚಿ ಕವಾಟ ಉದ್ಘಾಟನೆಯನ್ನು ಮಾಡಿ ಕೃಷ್ಣನನ್ನು ಕಣ್ಣು ಮುಂದೆ ತಂದು ಈ ಶ್ಲೋಕವನ್ನು ಹೇಳುವಂತಹದ್ದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿದರೆ ಏನೋ ಅದು ಅಮೃತವೇ ಸಿಕ್ಕಂತೆ, ತುಂಬ ಸಂತೋಷವಾಗುವಂತಹದ್ದು. ಕೆಲವರು ಹೇಳ್ಬೋದು, ಅಲ್ಲ ನಮಗೆ ಈ ಶ್ಲೋಕ ಹೇಳಲಿಕ್ಕಾಗೋದಿಲ್ಲ, ತುಂಬ ದೊಡ್ಡದಿದೆ, ಒತ್ತಕ್ಷರಗಳು ತುಂಬ ಇದೆ, ದೀರ್ಘ ಇದೆ, ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತಂದರೆ ಅಷ್ಟೆಲ್ಲ ಆಗೋದಿಲ್ಲ ಅಲ್ಲ, ಇಷ್ಟಾದರೂ ಹೇಳ್ಬೋದಲ್ಲ. ಶ್ರೀಕೃಷ್ಣಾಯ ನಮಃ ಇಷ್ಟು ಹೇಳಲಿಕ್ಕೇನು? ಶ್ರೀಕೃಷ್ಣಾಯ ನಮಃ ಅಂತ ಹೇಳ್ಬೋದಲ್ಲ. ಇಲ್ಲ, ಅದೂ ಸಾಧ್ಯ ಆಗೋದಿಲ್ಲ. ಶ್ರೀಕೃಷ್ಣಾಯ ನಮಃ ಅಂತ ಸ್ವಲ್ಪ ಉದ್ದ ಆಯಿತು, ಇಷ್ಟಾದರೂ ಹೇಳ್ಬೋದಲ್ಲ. ಶ್ರೀಕೃಷ್ಣ ಶ್ರೀಕೃಷ್ಣ ಹೇಳ್ಬೋದಲ್ಲ. ಇಲ್ಲ, ಅದು ಅಕ್ಷರಗಳು ತುಂಬ ಬೇಗ ಬಾಯಿಗೆ ಬರೋದಿಲ್ಲ, ಶ್ರೀ ಅಂತ ಬರೋದಿಲ್ಲ. ಸರಿ, ಬೇಡ, ಕೃಷ್ಣ ಕೃಷ್ಣ ಅಷ್ಟಾದರೂ ಹೇಳ್ಬೋದಲ್ಲ. ಅದು ಆಗೋದಿಲ್ಲ. ಕೊನೆಗೆ ಕೃಷ್ಣ ಕೃಷ್ಣ ಹೀಗೆ ಹೇಳ್ಬೋದಲ್ಲ. ಅದು ಸಾಧ್ಯ ಆಗೋದಿಲ್ಲ. ಅಂತಂದರೆ ನೀನು ಯಮಲೋಕಕ್ಕೆ ಹೋಗಲಿಕ್ಕೆ ತಯಾರಾಗೋ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೇನೂ ಬರೋದಿಲ್ಲ ಅಂತಂದರೆ ಈ ಜೀವಿತಕ್ಕೆ ಫಲ ಏನು? ಈ ಜೀವಿಸಿದ್ದಕ್ಕೆ ಪ್ರಯೋಜನ ಏನು? ನಮ್ಮ ಜೀವಿತಾವಧಿಗೆ, ನಮ್ಮ ಜೀವನಕ್ಕೆ, ನಮ್ಮ ಜೀವಿತಕ್ಕೆ ಫಲ ಬರಬೇಕು ಅಂತಂದರೆ, ಸಾರ್ಥಕ್ಯ ಬರಬೇಕು ಅಂತಂದರೆ ಅದು ಒಂದೇ ಒಂದು ಔಷಧ, ಅದಕ್ಕೊಂದೇ ಒಂದು ರಾಮಬಾಣ, ಅದೊಂದು ರಾಮ ಮಂತ್ರ, ಇನ್ನೊಂದು ಕೃಷ್ಣ ಮಂತ್ರ. ಹಾಗಾಗಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹೀಗೆ ಸಂಕಷ್ಟಗಳನ್ನು, ಎಲ್ಲ ಚಿಂತೆಗಳನ್ನು ದೂರ ಮಾಡುವವನು ಶ್ರೀಕೃಷ್ಣ ಅಂತ
ಜ್ಞಾನಿಗಳು ಹೇಳ್ತಾರೆ, ವಾದರಾಜರಂತೂ ಹೃದಯಂಗಮವಾಗಿ ಹೇಳ್ತಾರೆ, ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾಧೃತ ಭೂಧರಾಂಬುರುಹೋದರ ಸ್ವಜನೋದರ ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ ಹೃದಯಕಂಬು ಸಮಾನ ಕಂಧರಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ತುತ ರೌಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯ ಅಜಿತ ಪಾಲಯ ಕಮಲಾಲಯ ಲೀಲಯಾಧೃತ ಭೂಧರಾಂಬುರೋದರ ಸ್ವಜನೋದರ. ಹೀಗೆ ಶ್ರೀಕೃಷ್ಣನನ್ನು ಹೃದಯಂಗಮವಾಗಿ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಾರೆ ವಾದರಾಜರು. ಹಾಗಾಗಿ ನಮಗೆ ಎಲ್ಲರಿಗೂ ಇವತ್ತು ಸಂತೋಷದ ಸಂಗತಿ ಅಂದರೆ, ಯಾವುದೇ ಚಿಂತೆಗಳು ಬಂದರೂ, ಯಾವುದೇ ದುರಿತಗಳು ಬಂದರೂ ಆ ದುರಿತಗಳನ್ನು ಚಿಂತೆಗಳನ್ನು ಪರಿಹಾರ ಮಾಡಲಿಕ್ಕೆ ಬೇರೆ ಯಾವ ಮೆಡಿಸಿನ್ ಇಲ್ಲದೆ ಹೋದರೂ ಒಂದು ಮೆಡಿಸಿನ್, ಒಂದು ಔಷಧ ನಮ್ಮ ಬಳಿ ಇದ್ದೇ ಇರ್ತದೆ. ಅದು ಹೃದಯದಲ್ಲಿ. ಅದು ಯಾವುದು ಅಂದರೆ ಕೃಷ್ಣ. ಕೃಷ್ಣನೆಂಬ ಒಂದು ನಾಮ, ಆ ಕೃಷ್ಣನೆಂಬ ಒಂದು ಶಕ್ತಿ ಅದು ನಮ್ಮ ಜೊತೆಗೆ ಇರ್ತದೆ ಎನ್ನುವ ವಿಶ್ವಾಸ ನಮಗೆ ಇದ್ದರೆ ಅದು ನಮ್ಮ ಜೀವನ ಸಾರ್ಥಕವಾಗ್ತದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿಯೇ ನಮ್ಮೆಲ್ಲ ಪಾಪಗಳು ನಿವಾರಣೆ ಆಗಲಿ, ಅದು ಆತ್ಮನಿರ್ಭರತೆ ನಮ್ಮಲ್ಲಿ ಬರಲಿ, ಆತ್ಮ ಚೈತನ್ಯ ಅದು ವೃದ್ಧಿಯಾಗಲಿ ಎಂಬ ದೃಷ್ಟಿಯಿಂದ ಇಂದು ಪರಮ ಪೂಜ್ಯ ಶ್ರೀಪಾದಂಗಳವರು 10 ಅಲ್ಲ, 100 ಅಲ್ಲ, 1000 ಅಲ್ಲ, 1,00,000 ಅಲ್ಲ, ಕೋಟಿ ಗೀತಾ ಲೇಖನ ಯಜ್ಞ ಅಂತ ಕೋಟಿ ಕೋಟಿ ಹೃದಯಗಳಲ್ಲಿ ಇವತ್ತು ಭಗವದ್ಗೀತೆ ಬೆಳಗ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಯವರು ಮೋದಿಜಿಯವರು ಇಲ್ಲಿಗೆ ಬಂದು 1,00,000 ಕಂಠಗಳ ಜೊತೆಗೆ ಅವರು ಉಚ್ಚರಿಸಿದಾಗ ಇಡೀ ಜಗತ್ತು ನಮ್ಮ ಉಡುಪಿಯತ್ತ ತನ್ನ ಚಿತ್ತವನ್ನು ನೆಟ್ಟಿತ್ತು. ಇಡೀ ಜಗತ್ತು ಉಡುಪಿಯ ಕೃಷ್ಣನ ಪಾದದಲ್ಲಿ ಅದು ಸಮರ್ಪಿತವಾಗಿತ್ತು. ಅಂದರೆ ಆ ಒಂದು ಇಡೀ ವಿಶ್ವದ ಚಿತ್ತ ಕೃಷ್ಣನ ಪಾದಕ್ಕೆ ಮೋದಿಯ ದ್ವಾರ ಸಮರ್ಪಿತವಾಗುವಂತೆ ಮಾಡಿದಂತಹ ಒಂದು ಅದ್ಭುತವಾದ ಒಂದು ಸಾತ್ವಿಕ ಕೀರ್ತಿ ಅದು ಪರಮಪೂಜ್ಯರದ್ದು, ಶ್ರೀಪಾದಂಗಳವರದ್ದು ಅಂತ ನಾವು ನೆನೆಸಬೇಕಾಗಿರುವಂತಹದ್ದು, ಸ್ಮರಿಸಬೇಕಾಗಿರುವಂತಹದ್ದು. ಆದ್ದರಿಂದ ಒಳ್ಳೆಯ ಔಷಧ ಇದು ಕೃಷ್ಣನೆಂಬ ಔಷಧ. ಕೊನೆಯವರೆಗೂ ನಮ್ಮ ಮನಸ್ಸು ಕೃಷ್ಣನನ್ನು ನೆನೆಸಬೇಕು, ಕಣ್ಣು ಕೃಷ್ಣನನ್ನು ನೋಡಬೇಕು, ಕಿವಿ ಕೃಷ್ಣನ ಬಗ್ಗೆ ಕೇಳಬೇಕು, ಮೂಗು ಕೃಷ್ಣನ ಚರಣಕ್ಕೆ ಸಮರ್ಪಣೆ ಮಾಡಿದ ಆ ತುಳಸಿಯ ಸೌಗಂಧ್ಯವನ್ನು ಆಸ್ವಾದನೆ ಮಾಡಬೇಕು, ಕಿವಿ ಕೃಷ್ಣನ ಚರಣದ ತುಳಸಿಯನ್ನು ಧರಿಸಬೇಕು, ಉದರ ನಮ್ಮ ಹೊಟ್ಟೆ ಕೃಷ್ಣನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ನಮ್ಮ ಕಾಲುಗಳು ನಮ್ಮ ಪಾದಗಳು ಕೃಷ್ಣನ ದೇವಾಲಯಕ್ಕೆ ಹೋಗಬೇಕು, ಕೃಷ್ಣನ ಭಕ್ತರ ಮನೆಗೆ ನಮ್ಮ ಪಾದಗಳು ಹೋಗಬೇಕು, ನಮ್ಮ ಶಿರಸ್ಸು ಕೃಷ್ಣನ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಅದು ಸಲ್ಲಿಸಬೇಕು. ಇಡೀ ನಮ್ಮ ಜೀವನ ಏನಾಗಬೇಕು ಅಂದರೆ ಕೃಷ್ಣಮಯ ಆಗಬೇಕು. ಹೀಗೆ ಕೃಷ್ಣಮಯವಾಗಬೇಕು. ನಮ್ಮ ಜೀವನದ ಒಂದು ಎಲ್ಲವೂ ಕರ್ಮಗಳು ಏನಾಗಬೇಕು, ಕೊನೆಗೆ ನಮ್ಮ ಈ ಜೀವನ ಎಂಬ ಪುಷ್ಪ, ಆತ್ಮ ಪುಷ್ಪ ಅದೇನಾಗಬೇಕು, ಕೃಷ್ಣನಿಗೆ ಸಮರ್ಪಣೆ ಆಗಬೇಕು. ಅದನ್ನೇ ಏನು ಹೇಳೋದು, ಪ್ರತಿಯೊಂದು ಕರ್ಮಗಳ ಅಂತ್ಯದಲ್ಲಿ, ಪ್ರತಿಯೊಂದು ಸತ್ಕರ್ಮಗಳ ಒಂದು ಕೊನೆಯಲ್ಲಿ ಹೇಳುವ ವಾಕ್ಯ ಶಬ್ದ ಒಂದೇ. ಅದು ಏನು ಅಂಥೇಳಿ, ಅದು ಕೃಷ್ಣಾರ್ಪಣ ಅಂತ ಹೀಗೆ ಹೇಳುವಂತಹದ್ದು. ಈಗ ಆರಂಭ ಶ್ರೀ ಗುರುಭ್ಯೋ ನಮಃ ಅಂತ, ಪ್ರವಚನ ಮುಗಿದ ಮೇಲೆ ಕೃಷ್ಣಾರ್ಪಣ, ಏಕಾದಶಿ ಮುಗಿದ ಮೇಲೆ ಕೃಷ್ಣಾರ್ಪಣ, ದ್ವಾದಶಿ ಪಾಲನೆ ಆದಮೇಲೆ ಕೃಷ್ಣಾರ್ಪಣ, ಮಕ್ಕಳಿಗೆ ಬೈದ ಮೇಲೆ ಕೃಷ್ಣಾರ್ಪಣ. ಹೀಗೆ ಯಾವುದೇ ಸಂಗತಿಗಳಿದ್ದರೂ, ಏನೇ ವಿಷಯಗಳಿದ್ದರೂ ಆ ಎಲ್ಲ ವಿಷಯಗಳನ್ನು ಮುಗಿಸಿದ ಮೇಲೆ ಅದು ಕೊನೆಗೆ ಎಲ್ಲಿಗೆ ಹೋಗ್ತದೆ, ಕೊನೆಗೆ ಎಲ್ಲಿ ಅದು ಅರ್ಪಣೆ ಆಗ್ತದೆ ಅಂದರೆ ಅದು ಶ್ರೀಕೃಷ್ಣನಿಗೆ ಅರ್ಪಣೆ ಆಗ್ತದೆ ಅಂತ ಎಂಬ ಭಾವ ನಮ್ಮದಿರಬೇಕು. ಹಾಗಾಗಿ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಚಿಂತೆ ಅನ್ನೋದು ಅದು ಚಿತೆಗೆ ಸಮಾನವಾಗಿದ್ದರೂ, ಅದು ನಮಗೆ ಚಿಂತೆ ಅನ್ನೋದು ಚಿಂತಾಜನಕವಾಗಿದ್ದರೂ ಅದೇ ಒಂದು ಚಿಂತಾಜನಕ ಇದ್ದಂತೆ ಚಿಂತೆ ಅನ್ನೋದು. ಅದು ಪರಿಹಾರ ಆಗಲಿಕ್ಕೆ ನಮಗೆ ಕೃಷ್ಣ ಇದ್ದಾನೆ.
ಅದು ರಾಜ ದಶರಥನಿಗೆ ಒಂದು ಚಿಂತೆ ಇತ್ತು. ಆಗ ಆ ಚಿಂತೆ ಇದ್ದಾಗ ಅದನ್ನು ದೂರ ಆಗಬೇಕಲ್ಲ, ದಶರಥ ರಾಜನ ಚಿಂತೆ ದೂರ ಆಗಬೇಕಾಗಿತ್ತು, ಅವನಿಗೆ ಸಂತಾನ ಆಗಬೇಕಾಗಿತ್ತು. ಅದಕ್ಕೆ ಅವನು ಯಾಗವನ್ನು ಮಾಡ್ತಾನೆ. ಒಂದು ಅಪೂರ್ವವಾದ ಯಾಗ ಅದು. ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಅದನ್ನು ಹೇಳ್ತಾರೆ. ಅದು ಅಶ್ವಮೇಧ ಯಾಗ ಅಂತ ಮಾಡುವಂಥದ್ದು. ಮತ್ತು ಪುತ್ರನನ್ನು ಸಂತಾನವನ್ನು ಅಪೇಕ್ಷಿಸಿಕೊಂಡು, ಸಂತಾನವನ್ನು ಕಾಮಿಸಿಕೊಂಡು ಅಪೇಕ್ಷಿಸಿಕೊಂಡು ಮಾಡುವ ಯಾಗ ಆದ್ದರಿಂದ ಅದನ್ನು ಪುತ್ರಕಾಮೇಷ್ಟಿ ಯಾಗ ಅಂತ. ಅಶ್ವಮೇಧ ಯಾಗದ ಜೊತೆಗೆ ಪುತ್ರಕಾಮೇಷ್ಟಿಯನ್ನು ಕೂಡ ಮಾಡ್ತಾರೆ. ಆದರೆ ಪುತ್ರಕಾಮೇಷ್ಟಿ ಒಂದು ಯಾಗ ಆಗಬೇಕು ಅಂದರೆ ಅದು ಸುಮ್ಮನೆ ಆಗೋದಿಲ್ಲ, ಗೊತ್ತಾಯ್ತಾ? ಒಂದು ಯಾಗ ಆಗಬೇಕು ಅಂದರೆ ಯಜಮಾನ ಅಂತ ಬೇಕು. ಅಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಣೆ ಮಾಡುವ ಒಂದು ಯಜಮಾನ ಅಂತ ಬೇಕು. ಮತ್ತು ಆ ಯಾಗ ನಿರ್ಮಾಣ ಆಗಲಿಕ್ಕೆ, ಅದು ಅಗ್ನಿ ಪ್ರತಿಷ್ಠೆ ಆಗಲಿಕ್ಕೆ ಮಂತ್ರಗಳು ಬೇಕು. ಆ ಮಂತ್ರಗಳನ್ನು ಉಚ್ಚಾರ ಮಾಡಲಿಕ್ಕೆ ಯಾರು ಬೇಕು? ಪುರೋಹಿತರು ಅಂತ ಬೇಕು. ಯಜಮಾನ ಅಂತ ಬೇಕು, ಪುರೋಹಿತರು ಅಂತ ಬೇಕು, ಋತ್ವಿಜರು ಅಂತ ಬೇಕು ಅಲ್ವ? ಇದೆಲ್ಲ ಬೇಕಲ್ಲ. ಇದೆಲ್ಲ ಇಲ್ಲ ಅಂತಂದರೆ ಅದೇನಾಗೋದಿಲ್ಲ, ಯಾಗ ಅಂತ ಆಗೋದಿಲ್ಲ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ರಾಜ ದಶರಥನ ಭಾಗ್ಯ ಎಷ್ಟು ದೊಡ್ಡದಿತ್ತು ಅಂದರೆ ಅವನ ಆಸ್ಥಾನದಲ್ಲಿ ಒಬ್ಬ ಪುರೋಹಿತ ಅಲ್ಲ ಅಂತೆ. ಅವನ ದರ್ಬಾರಲ್ಲಿ ಒಬ್ಬ ಪುರೋಹಿತರಲ್ಲ, ಸುಯಜ್ಞ ಇಷ್ಟು ಜನ ಇದ್ರಂತೆ ಅವನ ಆಸ್ಥಾನದಲ್ಲಿ. ಸುಯಜ್ಞ ವಾಮದೇವಶ್ಚ ಜಾಬಾಲಿ ಉತ ಕಶ್ಯಪ ವಸಿಷ್ಠಶ್ಚ ಅಗ್ನಯ ಇವ ಪಂಚೈತೆ ತತ್ರ ರೇಜಿರೇ. ಒಟ್ಟು ಪಂಚಾಗ್ನಯ ರಾಜ ದಶರಥನ ಆಸ್ಥಾನದಲ್ಲಿ 5 ಪುರೋಹಿತರು, 5 ಬ್ರಹ್ಮಜ್ಞಾನಿಗಳು. ಅದು ಯಾರು ಅಂದರೆ ಸುಯಜ್ಞ, ವಾಮದೇವ, ಜಾಬಾಲಿ ಹಾಗೂ ಕಶ್ಯಪ ಮತ್ತು ವಸಿಷ್ಠ ಅಂತ, ವಸಿಷ್ಠ ಋಷಿಗಳು ಅಂತ 5 ಜನ ಋಷಿಗಳು. ಇವರೆಲ್ಲ ಪಂಚಾಗ್ನಿಗಳು ಅಂತ ಹೇಳ್ತಾರೆ. ಒಂದು ಅಗ್ನಿ ಇದ್ರೇ ಅದರದ್ದು ಪ್ರಭೆ ಎಷ್ಟಿರ್ತದೆ. ಅಂಥದ್ದು 5 ಅಗ್ನಿಗಳಿದ್ದರೆ, ಮನೆಯಲ್ಲಿ 5 ಅಗ್ನಿಗಳಿದ್ದರೆ, ಅಂಥದ್ದು 5 ಅಗ್ನಿಗಳಂತೆ ವರ್ಚಸ್ವಿಗಳಾಗಿರುವ ಋಷಿಗಳು, ಬ್ರಹ್ಮಜ್ಞಾನಿಗಳು ಅವರಿದ್ದರು. ಇವರು 5 ಜನ ಅಂತ. ಈ 5 ಜನ ಇದ್ದರೂ ಕೂಡ ಒಬ್ಬ ಬರಬೇಕಾಗಿತ್ತಂತೆ. ದಶರಥ ರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲಿಕ್ಕೆ, ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ, ಯಾಗ ಮಾಡಬೇಕು ಅಂದರೆ ವಾತಾವರಣ ಚೆನ್ನಾಗಿರಬೇಕು, ಮಳೆ ಬೇಕು, ಬೆಳೆ ಬೇಕು, ಅಂದರೆ ಯಾಗ ಆಗ್ತದೆ. ಮಳೆ ಇಲ್ಲ ಅಂದರೆ ಬೆಳೆ ಬರೋದಿಲ್ಲ. ಅದಕ್ಕೆ ಮಳೆ ಇರಲಿಲ್ಲ ಅಂತೆ. ಅದಕ್ಕೆ ಮಳೆ ತರಿಸೋರು ಯಾರು? ಮಳೆ ಬೇಕು ಅಂತ. ಅದಕ್ಕೆ ಮಳೆ ಬರಬೇಕು ಅಂಥೇಳಿ ಅಯೋಧ್ಯದಲ್ಲಿ ಮಳೆ ಇದ್ದಿದ್ದಿಲ್ಲ ಅಂತೆ. ಅಯೋಧ್ಯದಲ್ಲಿ ಮಳೆ ಆಗಬೇಕು ಅಂಥೇಳಿ ಒಬ್ಬರು ಬಂದರಂತೆ. ಅದು ಯಾರು ಅಂದರೆ ಋಷ್ಯಶೃಂಗ ಅಂತ ಒಬ್ಬ ಋಷಿಗಳು ಬರ್ತಾರೆ. ಅವರು ಋಷ್ಯಶೃಂಗರು ಅಂದರೆ ಕಶ್ಯಪ ಋಷಿಗಳ ಸುಪುತ್ರ, ವಿಭಾಂಡಕ ಋಷಿಗಳು. ವಿಭಾಂಡಕ ಋಷಿಗಳ ಮಗನೇ ಇವರು ಋಷ್ಯಶೃಂಗ ಅಂತ ಹೇಳಿ. ಋಷ್ಯಶೃಂಗ ಎಲ್ಲಿ ಹೋಗ್ತಾರೆ ಅಲ್ಲಿ ಮಳೆ ಬರ್ತಿತ್ತಂತೆ. ಋಷ್ಯಶೃಂಗರು ಪಾದಾರ್ಪಣೆ ಆಯಿತು ಅಂದರೆ ಅಲ್ಲಿ ಮಳೆ ಬಂತು ಅಂತ ಅರ್ಥ. ನಮ್ಮ ಗುರುಗಳು ಹಾಗೇ ಇದ್ದರು. ವಿದ್ಯಾಮಾನ್ಯ ತೀರ್ಥರು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿ, ಕೃಷ್ಣ ಮಳೆ ಬರಬೇಕು ಇವತ್ತು ಅಂದರೆ ಮಳೆ ಬರ್ತಿತ್ತಂತೆ. ಅವತ್ತು ಹಾಗೇ ಆಯಿತು. ಇಂದು ವಜ್ರದ ಕವಚವನ್ನು ಹಾಕಿದ್ದಾರೆ ಶ್ರೀಗಳವರು ಕೃಷ್ಣನಿಗೆ. ವಜ್ರ ಕವಚ ಹಾಕಿದ್ದಾರೆ, ವಜ್ರದ ಕಿರೀಟವನ್ನು ಹಾಕಿದ್ದಾರೆ. ಅದು ಆ್ಯಕ್ಚುಲಿ ವಜ್ರದ ಕಿರೀಟ ಅದು ಶ್ರೀಗಳವರು ವಿದ್ಯಾಮಾನ್ಯ ತೀರ್ಥರು ನಮ್ಮ ಗುರುಗಳು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದದು ವಜ್ರದ ಕಿರೀಟವನ್ನು. ಅವರು ತಮ್ಮ ಪರ್ಯಾಯದಲ್ಲಿ ಕೃಷ್ಣನಿಗೆ ಬಂಗಾರದ ರಥ ಮಾಡಿಸಬೇಕು, ಸುವರ್ಣ ರಥ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಆ ಕಾಲದಲ್ಲಿ ಅದು 1 ಕೋಟಿಯ ದೊಡ್ಡ ಒಂದು ಪ್ರಾಜೆಕ್ಟ್ ಅದು. ನಿಮಗೆಲ್ಲ ಬಂಗಾರ ಮಾಡಿಸಬೇಕು, ಒಂದು ರಿಂಗ್ ಮಾಡಬೇಕು, ಒಂದು ಕಂಠಹಾರ ಮಾಡಬೇಕು, ಒಂದು ಬಳೆ ಮಾಡಬೇಕು, ಅದು ಹೆಂಡತಿಗೆ ಮಕ್ಕಳಿಗೆ ನಮಗೆ ಅಂತ ನಮ್ಮ ಆಶೆಗಳು.
ಆದರೆ ಗುರುಗಳಿಗೆ ವಿದ್ಯಾಮಾನ್ಯರಿಗೆ ಕೃಷ್ಣನಿಗೆ ಬಂಗಾರದ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಅವರ ಆಶೆ. ಇದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು, ಸುವರ್ಣ ರಥವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ. ಕೃಷ್ಣ ಗುರುಗಳ ಮಾತನ್ನು ಕೇಳಿಸಿಕೊಂಡ. ಅದು ಸುವರ್ಣ ಬಂತು. ಇಲ್ಲಿಯೇ ಒಂದು ಸುವರ್ಣ ಕುಟೀರ ನಿರ್ಮಾಣ ಆಯಿತು. ಎಲ್ಲ ಕಲಾವಿದರು ಬಂದರು, ಸುವರ್ಣ ಕಾರಡು ಬಂದರು, ರಥ ನಿರ್ಮಾಣವಾಯಿತು, ಡೇಟ್ ಫಿಕ್ಸ್ ಆಯಿತು. ಇನ್ನೇನು ಆ ದಿನಾಂಕಕ್ಕೆ ಆ ಮುಹೂರ್ತಕ್ಕೆ ರಥ ಸಮರ್ಪಣೆ ಆಗಬೇಕು ಕೃಷ್ಣನಿಗೆ. ರಥಬೀದಿಯಲ್ಲಿ ಸಂಚಾರ ಮಾಡಬೇಕು. ಅವತ್ತೇನು ಮಳೆ, ಧಾರಾಕಾರ ಮಳೆ ಆಗಬೇಕು, ಅಷ್ಟು ಮೋಡ, ಎಲ್ಲ ಕಡೆಗೂ ಮೋಡ, ಇನ್ನು ಹನಿಗಳೆಲ್ಲ ಉದುರ್ತಾ ಇದೆ. ಆ ಮೋಡ ನೋಡಿಬಿಟ್ರೆ ಬಹುಶಃ ಇವತ್ತು ಕ್ಯಾನ್ಸಲ್ ಆಗ್ತದೆ, ಸುವರ್ಣ ರಥ ಇನ್ನು ಆಗೋದಿಲ್ಲ ಅಂತ ಅನ್ನುವವರೆಗೆ ಬಂದಿತ್ತು. ಆ ಸ್ಥಿತಿ ಬಂದಿತ್ತು ಅವಾಗ. ವಿದ್ಯಾಮಾನ್ಯರ ಬಳಿಗೆ ಬಂದರು. ಸ್ವಾಮಿ, ನೀವು ಮುಹೂರ್ತವನ್ನು ಇಟ್ಟಿದ್ದೀರಿ, ಕೃಷ್ಣನಿಗೆ ಸುವರ್ಣ ರಥ ಸಮರ್ಪಣೆ ಮಾಡಬೇಕು ಅಂಥೇಳಿ. ಮೋಡ ಅಲ್ಲಿ ಮೋಡ ಎಲ್ಲ ವ್ಯಾಪಿಸಿ ಬಿಟ್ಟಿದೆ, ಎಲ್ಲ ಕಡೆಗೂ ಮೋಡ, ಅದು ಹೇಗೆ ಮಾಡೋದು? ವಿದ್ಯಾಮಾನ್ಯರು ಗುರುಗಳು ಒಂದೇ ಮಾತು ಹೇಳಿದರು, ಅಲ್ಲಿ ಮೋಡ ಇರಲಿ, ಅಲ್ಲಿ ಮೇಘ ಇರಲಿ, ನೀಲಮೇಘ ಶ್ಯಾಮ ಒಳಗೆ ಇದ್ದಾನೆ ಅಂತ ಗುರು ಹೇಳಿದ್ರಂತೆ. ಮೇಲೆ ಮೇಘ ಇದೆ, ನೀಲಮೇಘ ಶ್ಯಾಮ ಒಳಗಡೆ ಇದ್ದಾನೆ, ನಾನು ಕೃಷ್ಣನಿಗೆ ಹೇಳ್ತೇನೆ ಅಂಥೇಳಿ ಕೃಷ್ಣನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಕೊಂಡು, ಕೃಷ್ಣ, ರಥ ನಂದಲ್ಲ, ನನಗಲ್ಲ ರಥ, ಇದು ದೇಹ ರಥ, ನಿನಗೆ ಸುವರ್ಣ ರಥ, ಈ ದೇಹ ರಥ ನಿನಗೆ ಸುವರ್ಣ ರಥ ಸಮರ್ಪಣೆ ಮಾಡ್ತಾ ಇದೆ. ಈಗ ರಥ ನಿನಗೆ ಸಮರ್ಪಣೆ ಆಗ್ತಾ ಇದೆ, ಆದ್ದರಿಂದ ಮರ್ಯಾದೆ ನಿಂದು, ನಂದಲ್ಲ. ಆದ್ದರಿಂದ ನೀನೇನು ಮಾಡ್ತೀವಿ ಮಾಡು, ಸುವರ್ಣದ ಸಮರ್ಪಣೆ ಆಗಬೇಕು. ಮೋಡಗಳು ತುಂಬ ಇದೆ, ನೀಲಮೇಘ ಶ್ಯಾಮ ನೀನಿದ್ದಿ, ಅದರಿಂದ ನನಗಂತೂ ಸಂಬಂಧ ಇಲ್ಲ, ನಾನು ಸಮರ್ಪಣೆ ಮಾಡಿದ್ದೇನೆ, ನಿನಗೆ ಬಿಟ್ಟಿದ್ದು ಅಂತ ಕೃಷ್ಣನಿಗೆ ಮಾತಾಡಿದರು. ಒಂದು ಕಾಯಿ ಇಟ್ಟರು. ಎಲ್ಲ ಕಡೆಗೆ ತುಂಬಿದ ಮೋಡಗಳು ಅದೇನಾಯಿತು, ಅಂದು ಚಲಿಸುವ ಮೋಡಗಳಾಯಿತು. ಎಲ್ಲ ಮೋಡಗಳು ಹೋಗಿಬಿಟ್ಟಿತ್ತು. ಸೂರ್ಯ ಪ್ರಕಾಶವಾಯಿತು. ಸುವರ್ಣ ರಥ ಅದು ಕಾರ್ ಸ್ಟ್ರೀಟಲ್ಲಿ, ರಥಬೀದಿಯಲ್ಲಿ ಸುವರ್ಣ ರಥದಲ್ಲಿ ಕೃಷ್ಣ ಕುಳಿತುಕೊಂಡು ಇಡೀ ಜಗತ್ತಿಗೆ ಅವನು ದರ್ಶನವನ್ನು ಕೊಟ್ಟ, ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶ್ರೀಗಳು ಹೇಳ್ತಾರೆ, ಪುತ್ತಿಗೆ ಸ್ವಾಮಿಗಳು ಹೇಳ್ತಾರೆ ಆವಾಗ ತಮ್ಮ ಪ್ರವಚನದಲ್ಲಿ, ಅವ್ರಿಗೆ ಗುರುಭಕ್ತಿ ಅಂದರೆ ಗುರುಭಕ್ತಿಯ ಮತ್ತೊಂದು ರೂಪವೇ ಪುತ್ತಿಗೆ ಶ್ರೀಗಳವರು. ಅವ್ರು ಹೇಳ್ತಾ ಇರ್ತಾರೆ, ಮಳೆ ಬರಬೇಕು ಅಂದರೆ ವಿದ್ಯಾಮಾನ್ಯರ ಸ್ಮರಣೆ ಮಾಡಬೇಕು, ಮಳೆ ಸಾಕು ಅಂದರೆ ವಿದ್ಯಾಮಾನ್ಯರ ಸ್ಮರಣೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಂತಹ ಒಂದು ಋಷ್ಯಶೃಂಗನ ನೆನಪಾದರೆ ಅದು ವಿದ್ಯಾಮಾನ್ಯರ ನೆನಪಾಗ್ತದೆ. ಋಷ್ಯಶೃಂಗರ ನೆನಪಾದರೆ ನಮ್ಮ ಪರಮ ಪೂಜ್ಯರಾದ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ನೆನಪಾಗ್ತದೆ. ಪುತ್ತಿಗೆಯ ಮಠದ ಪರಂಪರೆಯಲ್ಲಿ ಬಂದವರು ಶತಾಯುಷಿಗಳು. ಅಕ್ಷರ ಲಕ್ಷ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ ಅಭಿನವ ಋಷ್ಯಶೃಂಗ ಅಂತಂದರೆ ಶತಾಯುಷಿಗಳಾದಂತಹ ಸುಧೀಂದ್ರ ತೀರ್ಥರು ಅಂತ ನಾವು ಅದನ್ನು ಇತಿಹಾಸದಲ್ಲಿ ಕೇಳ್ತೇವೆ. ಹೀಗೆ ಸುಧೀಂದ್ರ ತೀರ್ಥರು ಬಂದರೆ ಅದು ಜ್ಞಾನದ ಮಳೆ ಆಗ್ತಿತ್ತು, ಅದು ಮೇಘದ ಮಳೆ ಆಗ್ತಿತ್ತು ಅಂತ ನಾವು ತಿಳಿಸ್ತೇವೆ. ಹೀಗೆ ನಾಳೆ ಮತ್ತೆ ಸೇರಿದಾಗ ಇಲ್ಲಿ ಭಗವದ್ಗೀತೆಯ ಬೆಳಕು ಇಲ್ಲಿ ಹೇಗೆ ಮೂಡುತ್ತದೆ ಈ ಒಂದು ಘಟ್ಟದಲ್ಲಿ ಅನ್ನೋದನ್ನು ಮತ್ತೆ ನಾಳೆ ನಾವೆಲ್ಲ ಸೇರಿದಾಗ ಚಿಂತನೆ ಮಾಡೋಣ ಅಂಥೇಳಿ ಇವತ್ತಿನ ಪ್ರವಚನ ಪುಷ್ಪ ಗುರುಗಳ ಅಂತರ್ಯಾಮಿಯಾದ ಕೃಷ್ಣನಿಗೆ ಸಮರ್ಪಿತವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.